ಹರೇ ಶ್ರೀನಿವಾಸ, ಗುರು ರಾಘವೇಂದ್ರ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳಾದ ದಾಸ ಸಾಹಿತ್ಯಾಭಿಮಾನಿಗಳೆಲ್ಲರಿಗೂ ಕೂಡ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳು. ಇಲ್ಲಿವರೆಗೆ ಮಧ್ಯವಲಯ, ಚಕ್ರಾಬ್ಜ ಮಂಡಲದ ಮಧ್ಯವಲಯ ಅದು ಜೀವಿಯ ಸ್ವರೂಪಕ್ಕೆ ಪ್ರತಿರೂಪ. ಇಂಥ ಜೀವಿಯ ಸ್ವರೂಪಕ್ಕೆ ಪ್ರತಿರೂಪವಾದ ಇದರ ಮಧ್ಯಭಾಗದಲ್ಲಿ ಬಿಂಬರೂಪಿಯಾದ ಪರಮಾತ್ಮ ಇರ್ತಾನೆ. ಅವನಿಗೆ ಕರುಣಾಮೂರ್ತಿಗಳಾಗಿರತಕ್ಕಂಥ ವಿಜಯಪ್ರಭುಗಳು ಘೃಣಿ ಎಂಬ ಹೆಸರನ್ನಿಟ್ಟಿದ್ದಾರೆ. ಎಲ್ಲ ಶಬ್ದಗಳು ಭಗವಂತನಿಗೆ ಪ್ರಧಾನ ವಾಚಕಗಳಾದ ಕಾರಣ ಘೃಣಿ ಶಬ್ದದಿಂದ ಬಿಂಬಮೂರ್ತಿ ಹೇಳಲ್ಪಡ್ತಾನೆ ಅಂತಂದ್ರೆ ಅದರೇನು ದೊಡ್ಡ ಅಪರಾಧ ಅಲ್ಲ, ತಪ್ಪು ಅಲ್ಲ. ಮೊಟ್ಟ ಮೊದಲು ಜಗತ್ತಿನಲ್ಲಿರುವ ಘೋಷ, ಒಂದು ಸೌಂಡು, ಒಂದು ಅಕ್ಷರ, ಒಂದು ಶಬ್ದ, ಪ್ರಾಣಿಗಳ ಧ್ವನಿಗಳು ಎಲ್ಲವೂ ಭಗವಂತನಿಗೆ ವಾಚಕಗಳು, ಭಗವಂತನನ್ನೇ ಹೇಳತಕ್ಕಂಥವು. ಬರೀ ಹೇಳೋದಿಲ್ಲ, ಮತ್ತು ಹೇಗೆ ಹೇಳ್ತವೆ? ಯೌಗಿಕಾರ್ಥದಲ್ಲಿ ಹೇಳ್ತವೆ. ಅದ ಕಾರಣ ಘೃಣಿ ಅಂತಕ್ಕಂಥ ಕರುಣಾಮಯ ಅಂತಂಬ ಅರ್ಥವನ್ನು ಸೂಚನೆ ಮಾಡತಕ್ಕಂಥ ಘೃಣಿ ಶಬ್ದ ಜೀವಿಗಳ ಅಂತರ್ಯಾಮಿಯಾಗಿ ಅಂತರಾತ್ಮ ಶಬ್ದದಿಂದ ವಾಚ್ಯನಾಗಿರತಕ್ಕಂಥ ಬಿಂಬ ಅಂತ ಕರೆಸಿಕೊಳ್ತಕ್ಕಂಥ ಭಗವಂತನಿಗೆ ಅದು ಯೌಗಿಕಾರ್ಥದಲ್ಲಿ ಸರಿ ಹೋಗ್ತಕ್ಕಂಥದ್ದು. ಸೊ ಮಧ್ಯದಲ್ಲಿ ಬಿಂಬರೂಪಿ ಪರಮಾತ್ಮ ಇದ್ದಾನೆ. ಈ ಪರಬ್ರಹ್ಮ ಎಂಥವನಯ್ಯ ಅಂದರೆ ಎಲ್ಲ ತರಹದ ದೋಷಗಳಿಂದ ದೂರನಾಗಿ ಅನಂತ ಕಲ್ಯಾಣ ಗುಣಗಳಿಂದ ಪೂರ್ಣನಾಗಿದ್ದಾನೆ ಎಂಬುದಕ್ಕೆ ಸೂಚಕವಾಗಿ ಓಂ ಓಂ ಅಂತ ಹಾಕಿದರು. ಆಮೇಲಕ್ಕೆ ಅಹ ಅಂತಕ್ಕಂಥ 2 ಅಕ್ಷರಗಳಿಂದ ಅರ್ಚನೆ ಮಾಡಿದರು. ಆ 2 ಅಕ್ಷರಗಳು ಅಂತ ಅರ್ಧಗರ್ಭ ಅಂತಕ್ಕಂಥ ಭಗವಂತನ ರೂಪವನ್ನು ಸೂಚನೆ ಮಾಡತಕ್ಕಂಥವು. ಅಂತ ಅಂದರೆ ಸರ್ವೋತ್ತಮ, ಅರ್ಧಗರ್ಭ ಅಂದರೆ ಪ್ರಾಣಾಧಾರಕ, ಪ್ರಾಣದೇವರಿಗೆ ಪ್ರಾಣಪ್ರದನಾಗಿ ಅವನ ದ್ವಾರ ಜೀವಿಗಳನ್ನು ರಕ್ಷಣೆ ಮಾಡತಕ್ಕಂಥ ಭಗವಂತ. ಆದ ಕಾರಣ ಆ 2 ನಾಮಗಳನ್ನೇ ಪುಷ್ಪವನ್ನಾಗಿ ಭಗವಂತನಿಗೆ ಅರ್ಪಣೆ ಮಾಡಿದರು. ಇದರ ಮೇಲ್ಭಾಗದಲ್ಲಿ ಇದಕ್ಕೆ ಅಂಟಿಕೊಂಡಂತೆ ಸ್ಪಷ್ಟವಾಗಿ ತ್ರಿಕೋಣ. ಆ ತ್ರಿಕೋಣ ಲಿಂಗ ಶರೀರಕ್ಕೆ ಪ್ರತಿನಿಧಿಯಾಗಿರತಕ್ಕಂಥದ್ದು. ಇಂಥ ಲಿಂಗ ಶರೀರದಲ್ಲಿ ತ್ರಿಕೋಣದಲ್ಲಿ ಯಾರಿರ್ತಾರೆ? ಶ್ರೀದೇವಿ, ಭೂದೇವಿ, ದುರ್ಗಾದೇವಿ ಇರ್ತಾರೆ. ಶ್ರೀಂ ಅಂತಕ್ಕಂಥ ಬೀಜಾಕ್ಷರದಿಂದ ವಾಚ್ಯಳಾಗಿರತಕ್ಕಂಥ ಕ್ರಿಯಾಶಕ್ತಿಗೆ ಅಲ್ಲ, ಸಾರಿ, ಇದು ಕಾಣಿಸ್ತಲ್ಲ ಜ್ಞಾನ ಇಚ್ಛಾಶಕ್ತಿಗೆ ಪ್ರಬೋಧಕಳಾಗಿರತಕ್ಕಂಥ ಲಕ್ಷ್ಮೀದೇವಿ ಒಂದು ಕೋಣದಲ್ಲಿರ್ತಾಳೆ. ಕ್ರಿಯಾಶಕ್ತಿಗೆ ಪ್ರಬೋಧಕಳಾಗಿ ಕ್ಲೀಂ ಬೀಜಾಕ್ಷರದಿಂದ ವಾಚ್ಯಳಾಗಿರತಕ್ಕಂಥ ಭೂದೇವಿ ಮತ್ತೊಂದು ಕೋಣದಲ್ಲಿರ್ತಾಳೆ. ಜ್ಞಾನಶಕ್ತಿಗೆ ಪ್ರಬೋಧಕಳಾಗಿರ್ತಕ್ಕಂಥ ಹ್ರೀಂ ಎಂತಕ್ಕಂಥ ಬೀಜಾಕ್ಷರದಿಂದ ವಾಚ್ಯಳಾಗಿರತಕ್ಕಂಥ ದುರ್ಗಾದೇವಿ ಮತ್ತೊಂದು ಕೋಣದಲ್ಲಿರ್ತಾಳೆ. ಅದು ಯಾವ ಕೋಣದಲ್ಲಿ ಯಾವ ರೂಪ ಅದ ಎಂಬುದನ್ನು ವಿಜಯಪ್ರಭುಗಳು ಹೇಳಿಲ್ಲ. ಇದನ್ನು ಈಗಾಗಲೇ ಹೇಳಿ ಆಗಿದೆ. ಇಲ್ಲಿ ಭಗವಂತನ 3 ರೂಪಗಳು ಉಂಟು. ಇದನ್ನು ಮರಿಬಾರ್ದು ನಾವು. ಇದು ಒಂದು ಈ ತ್ರಿಕೋಣದ ಬಗ್ಗೆ ನಾವು ಚಿಂತನೆ ಮಾಡುವಾಗ ಒಂದು ಶ್ರೀದೇವಿ, ಭೂದೇವಿ, ದುರ್ಗಾದೇವಿಯರು ಎಲ್ಲಿ ಇರ್ತಾರೆ ಎಂಬುದು, ಯಾವ ಕೋಣೆಯಲ್ಲಿ ಯಾವ ಮೂಲೆಯಲ್ಲಿ ಇರ್ತಾರೆ ಎಂಬುದನ್ನು ವಿಜಯಪ್ರಭುಗಳು ಸ್ಪಷ್ಟ ಮಾಡಲಿಲ್ಲ. ಎರಡನೇದು, ಇಲ್ಲಿ 3 ಭಗವಂತನ ರೂಪ ಉಂಟು ಎಂಬುದನ್ನು ಹೇಳಿದರೆ ಹೊರತಾಗಿ ಆ 3 ರೂಪಗಳು ಯಾವುವು ಅಂತ ಹೇಳಲಿಲ್ಲ. ಆದರೆ ಏನು ಮಾಡಿದರು? ರೂಪಗಳನ್ನು ಹೇಳುವಾಗ 3 ಎಂಬ ಸಂಖ್ಯೆಯನ್ನು ಹಾಕಿದ್ದಾರೆ. 3 ಎಂಬ ಸಂಖ್ಯೆಯನ್ನು ನಾವು ಮರಿಬಾರ್ದು. ಇದಕ್ಕಿಂತ ಮುಂಚಿತವಾಗಿ ಮಧ್ಯದಲ್ಲಿರುವ ಸ್ವರೂಪಕ್ಕೆ ಪ್ರತಿನಿಧಿಯಾಗಿರತಕ್ಕಂಥ ಮಧ್ಯವಲಯ ಅದಲ್ಲ, ಆ ಮಧ್ಯವಲಯದಲ್ಲಿ ಬದಿಯಲ ಬಗ್ಗೆ ಹೇಳುವಾಗ ಇದು ಮೀನಾಂಕನಯ್ಯನ ಪೀಠಸ್ಥಳವಿದೆಂದು ಅಂತ ಚಿಂತನೆ ಮಾಡಿ. ಇದು ಆತ್ಮ, ಸೋಲ್ ಅದಲ್ಲ. ಈ ಸೋಲಿನ ರೂಪದಲ್ಲಿರ್ತಕ್ಕಂಥ ಮೊದಲೇ ವಲಯ ಇದು
ಭಗವಂತನಿಗೆ ಪೀಠ ಅಂತ ಚಿಂತನೆ ಮಾಡು ಅಂತ ಹೇಳಿದ್ದಾರೆ. ಇವನ ಮೂರನ್ನು ಇಟ್ಕೋಬೇಕು. ಒಂದು ಮಧ್ಯವಲಯ ಎಂಬುದು ಭಗವಂತನಿಗೆ ಪೀಠ ಅಂತ ಒಂದು. ತ್ರಿಕೋಣದಲ್ಲಿ ಭಗವಂತನ 3 ರೂಪಗಳು ಉಂಟು, ಅವು ಯಾವುವು ಹೇಳಲಿಲ್ಲ. ಆಮೇಲೆ ಶ್ರೀದೇವಿ, ಭೂದೇವಿ, ದುರ್ಗಾದೇವಿಯರು ಈ 3 ಮೂಲೆಯಲ್ಲಿ ಇದ್ದಾರೆ ಅಂತ ಹೇಳಿದರು. ಆ 3 ಮೂಲೆಗಳು ಯಾವುವು, ಯಾವ ಮೂಲೆಯಲ್ಲಿ ಯಾವ ರೂಪ ಇದೆ, ಶ್ರೀದೇವಿ ಯಾವ ಮೂಲೆಯಲ್ಲಿದ್ದಾಳೆ, ಭೂದೇವಿ ಯಾವ ಮೂಲೆಯಲ್ಲಿದ್ದಾಳೆ, ದುರ್ಗಾದೇವಿ ಯಾವ ಮೂಲೆಯಲ್ಲಿದ್ದಾಳೆ, ಇದನ್ನು ವಿಜಯಪ್ರಭುಗಳು ಸೂಚನೆ ಕೊಡಲಿಲ್ಲ, ಹೇಳಲಿಲ್ಲ. ಇದನ್ನು ನಾವು ಹೇಗೆ ನಿರ್ಣಯ ಮಾಡೋದು? ಇದರಿಂದ ಏನಾಯಿತು ಅಂದರೆ, ಎಲ್ಲ ವ್ಯಾಖ್ಯಾನಕಾರರು ಈ ಚಿತ್ರಪಟಗಳನ್ನು, ಚಕ್ರಾಬ್ಜ ಮಂಡಲಗಳನ್ನು ಇಳಿಸಿರ್ತಕ್ಕಂಥ ಇದ್ರ ಬಗ್ಗೆಲ್ಲ ಬಹಳ ವಿಸ್ತಾರವಾಗಿ ಪ್ರಾರಂಭದಲ್ಲಿ ಹೇಳಿದ್ದೀನಿ. ಎಷ್ಟು ಮಂದಿ ಈ ಚಕ್ರಾಬ್ಜ ಮಂಡಲದ ಮೇಲೆ ಪರಿಶ್ರಮ ಮಾಡಿದ್ದಾರೆ, ಕಿರು ಹೊತ್ತಿಗೆಗಳನ್ನು ಬರೆದಿದ್ದಾರೆ, ಚಿತ್ರಪಟಗಳನ್ನು ಬರೆದಿದ್ದಾರೆ, ಪ್ರಾಚೀನರು ಎಷ್ಟು ಮಂದಿ ಬರೆದಿದ್ದಾರೆ ಎಲ್ಲ ಹೇಳಿದ್ದೀವಿ ನಾವು. ಆದ ಕಾರಣ ಎಲ್ಲರಲ್ಲಿ ವ್ಯತ್ಯಾಸ ಹಾಕಿ ಕೂತ್ಕೊಂಡದ್ದು. ಶ್ರೀ ಭೂ ದುರ್ಗೆಯರ ಸ್ಥಾನ ಹೇಳುವುದರಲ್ಲಿ ಒಬ್ಬರು ಪೂರ್ವ ದಿಕ್ಕಿಗೆ ಶ್ರೀದೇವಿ, ಶ್ರೀ ಭೂ ದುರ್ಗಾ ಅಂತ ಹೇಳ್ತಾರೆ. ಮತ್ತು ಕೆಲವರು ಶ್ರೀ ಭೂ ದುರ್ಗಾ ಅಂತ ಹೇಳ್ತಾರೆ. ಮತ್ತು ಕೆಲವರು ಶ್ರೀ ಭೂ ದುರ್ಗಾ ಅಂತ ಹೇಳ್ತಾರೆ. ಆ ಶ್ರೀ ಭೂದೇವಿ ದುರ್ಗಾದೇವಿಯರ ಮೂಲೆಗಳನ್ನು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ತೋರಿಸಿದ್ದಾರೆ. ಇದರ ಮೇಲೆ ಪ್ರಧಾನವಾಗಿ ಭಗವಂತನ 3 ರೂಪ ಉಂಟು ಅಂತಂದಾಗ ವ್ಯಾಖ್ಯಾನಕಾರರೆಲ್ಲರೂ ಕೂಡ ಆ 3 ರೂಪಗಳು ಯಾವುವು ಎಂಬುದನ್ನು ಬೇರೆ 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 ರೀತಿಯಲ್ಲಿ ಹೇಳಿದ್ದಾರೆ. ಎಷ್ಟರ ತನಕ ಹೇಳಿದ್ದಾರೆ? ವಿಶ್ವಾತೈರಸ ಪ್ರಾಜ್ಞ ಅಂತ ಕೆಲವರು ಹೇಳಿದ್ದಾರೆ, ಭೂಹು ಭುವಃ ಸುವಃ ಅಂತ ಕೆಲವರು ಹೇಳಿದ್ದಾರೆ, ಶ್ವೇತದ್ವೀಪ ಅನಂತಾಸನ ವೈಕುಂಠ ಅಂತ ಮತ್ತೆ ಕೆಲವರು ಹೇಳಿದ್ದಾರೆ. ಮತ್ತು ಕೆಲವರು ವಿಷ್ಣು ಬ್ರಹ್ಮ ಮಹೇಶ್ವರ ಅಂತ. ಮಹೇಶ್ವರ ಅಂದರೆ ರುದ್ರ ಅಲ್ಲ, ರುದ್ರಾಂತರ್ಗತನಾಗಿರ್ತಕ್ಕಂಥ ರುದ್ರರೂಪೇ ಪರಮಾತ್ಮ, ಬ್ರಹ್ಮಾಂತರ್ಗತನಾಗಿರ್ತಕ್ಕಂಥ ಬ್ರಹ್ಮರೂಪೇ ಪರಮಾತ್ಮ. ಈ 3 ರೂಪಗಳು ಅಂತಾರೆ. ಇನ್ನು ಕೆಲವರು ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ ಅಂತ ಹೇಳ್ತಾರೆ. 3 ರೂಪ ಹೇಳಿದವರು ಇದ್ದಾರೆ, 6 ರೂಪ ಹೇಳಿದವರಿದ್ದಾರೆ, 9 ರೂಪ ಹೇಳಿದವರಿದ್ದಾರೆ, 12 ರೂಪಗಳನ್ನು ಹೇಳಿದವರು ಇದ್ದಾರೆ. ಈ ರೀತಿ. ಆದರೆ ವಿಜಯಪ್ರಭುಗಳು ಏನು ಮಾಡ್ತಾರೆ? ಭಗವಂತನ 3 ರೂಪಗಳು ಉಂಟು ಅಂತ ಹೇಳಿದ್ದಾರೆ ಹೊರತಾಗಿ 3ರಂತೆ ಬೇರೆ ಬೇರೆ ರೂಪಗಳವೆ ಎಂಬುದು ಹೇಳಿಲ್ಲ. ಇದನ್ನು ಹೇಗೆ ನಿರ್ಣಯ ಮಾಡಬೇಕು ಎಂಬುದನ್ನು ಇವತ್ತು ಸ್ವಲ್ಪ ನೋಡಲಿಕ್ಕೆ ಪ್ರಯತ್ನ ಮಾಡೋಣ. ಮೊದಲು ವಿಜಯಪ್ರಭುಗಳ ಜತ್ತೆ ಬಿಂಬ ಕಾಂಬುವುದಕ್ಕೆ ಸಿದ್ಧ ಸಾಧನವಿದು ಬಿಂಬ ಕಾಂಬುವುದಕ್ಕೆ ಅಂತಕ್ಕಂಥ ಜತ್ತೆಯ ಪ್ರಧಾನ ಅಂಶವನ್ನು ನಾವು ಮನಸ್ಸಲ್ಲಿಟ್ಟುಕೊಂಡು ನೋಡಿದಾಗ ಇದು ಚಕ್ರಾಬ್ಜ ಮಂಡಲ ಯಾವುದೋ ಕಲಶಗಳ ಸ್ಥಾಪನೆಗೋ ಅಥವಾ ಮತ್ಯಾವುದಕ್ಕೋ ಉಪಯೋಗ ಪಡೋದಲ್ಲ. ಬಿಂಬನ ಸಾಕ್ಷಾತ್ಕಾರಕ್ಕೆ ಇದರ ಉಪಾಸನೆಯಿಂದ ಬಿಂಬನ ಸಾಕ್ಷಾತ್ಕಾರ ಆಗುತ್ತದೆ, ಬಿಂಬನ ದರ್ಶನಕ್ಕೆ ಇದು ಅನುವು ಮಾಡಿಕೊಡ್ತದೆ ಅಂತಂದಾಗ ಇದು ಕೇವಲ ಬಿಂಬ, ಆ ಬಿಂಬರೂಪಿ ಪರಮಾತ್ಮ ಇರತಕ್ಕಂಥ ದೇಹ, ಅದರ ಮೇಲಿರತಕ್ಕಂಥ ದೇಹ, ಇವುಗಳ ಚಿಂತನೆಯನ್ನೇ ಮಾಡಬೇಕು. ಆ ದೇಹಗಳಲ್ಲಿ ಭಗವಂತನ ವ್ಯಾಪ್ತಿ ವ್ಯಾಪಾರಗಳು ಹೇಗಿರ್ತವೆ ಎಂಬುದನ್ನು ನಾವು ಚಿಂತನೆ ಮಾಡಬೇಕು ಹೊರತಾಗಿ ಬೇರೆ ಏನನ್ನು ಚಿಂತನೆ ಮಾಡಬಾರ್ದು. ಬೇರೆ ಏನು ಚಿಂತನೆ ಮಾಡಿದರೂ ಅದು ಜೊತೆಗೆ ಸಮನ್ವಯ ಆಗೋದಿಲ್ಲ. ಸಿದ್ಧ ಸಾಧನವಿದು ಬಿಂಬ ಕಾಂಬುವುದಕ್ಕೆ ಅಂತಕ್ಕಂಥ ಮಾತಿಗೆ ಬೇರೆ ಬೇರೆ ಅರ್ಥಗಳನ್ನು ನಾವು ಮಾಡಿದಾಗ ಇದು ಚಕ್ರಾಬ್ಜ ಮಂಡಲ, ಇದೊಂದು ಮಂಡಲ, ಇದು ಏನೋ ಒಂದು ಆರಾಧನೆ ಮಾಡಲಿಕ್ಕೆ ಇದೆಲ್ಲ ಕೂಡೋದಿಲ್ಲ. ಇದು ಬಿಂಬೋಪಾಸನೆಗೆ ಉಪಯುಕ್ತವಾಗತಕ್ಕಂಥದ್ದು ಅಂತಂದಾಗ ಆ ಪ್ರಕಾರನೇ ಹೋಗಬೇಕಾಗ್ತದೆ. ಆಗ 2 ಗಮನದಲ್ಲಿಡೋಣ. ಮಧ್ಯವಲಯ ಬಂದು ಆತ್ಮ ಅಂತ ನಿರ್ಣಯ ಮಾಡಿದಾಗ, ಅಂದರೆ ಜೀವಿಯ ಸ್ವರೂಪ ಅಂತ ಅಂದ್ಕೊಂಡಾಗ, ತ್ರಿಕೋಣ ಎಂಬುದು ಅದು ಲಿಂಗ ಶರೀರ ಅಂದ್ಕೊಂಡಾಗ, ಲಿಂಗ ಶರೀರದಲ್ಲಿ ಶಾಸ್ತ್ರಕಾರರು ಹೇಳುವಂತೆ ಶ್ರೀದೇವಿ ಭೂದೇವಿ ದುರ್ಗಾದೇವಿಯರಿದ್ದಾರೆ. ಯಾಕಿದ್ದಾರೆ ಅಂದರೆ ಲಿಂಗ ಶರೀರ ಎಂಬುದು ತ್ರಿಗುಣಾತ್ಮಕವಾದ್ದು, ಸತ್ವ ರಜಸ್ ತಮೋ ಗುಣಗಳಿಂದ ಕೂಡಿಕೊಂಡಿರತಕ್ಕಂಥದ್ದು. ಅದರಲ್ಲಿ ತ್ರಿವಿಧ ಜೀವಿಯರು, ಸಾತ್ವಿಕರು, ರಾಜಸರು, ತಾಮಸರು. ಸಾತ್ವಿಕ ಜೀವಿಗಳಿಗೆ ಮೇಲಿನ ಆವರಣ ಮೊದಲನೇ ಕವರ್, ಅಂದರೆ ತ್ರಿಗುಣಗಳವಲ್ಲ, ಸತ್ವ ರಜ ತಮ, ಒಂದರ ಮೇಲೆ ಒಂದರ ಮೇಲೆ ಅವ. ಅದು ಹೇಗವೆ ಅಂತಂದ್ರಾಗ ಸಾತ್ವಿಕ ಜೀವಿಗೆ ಬಂದು ಮೇಲೆ ತಮೋ ಆವರಣ, ಅದರ ಮೇಲೆ ಅದರ ಕೆಳಗಡೆ ಅದರ ಒಳಗಡೆ ರಜೋ ಆವರಣ, ಅದರ ಒಳಗಡೆ ಆತ್ಮಕ್ಕೆ ಅಂಟಿಕೊಂಡಿರುವ ಲಿಂಗ ಶರೀರದ ಭಾಗದಲ್ಲಿ ಸತ್ವಾವರಣ ಇರ್ತಾರೆ. ಯಾಕೆ ಅದು ಸಾತ್ವಿಕ ಜೀವಿಯಾದ ಕಾರಣ ಸತ್ವಾವರಣ ಪ್ರಧಾನವಾಗಿ ಸ್ವರೂಪಕ್ಕೆ ಅಂಟಿಕೊಂಡಂತೆ ಇರ್ತದೆ. ಅದರ ಮೇಲ್ಭಾಗದಲ್ಲಿ ರಜೋ ಆವರಣ ಇರ್ತಾರೆ, ಅದರ ಮೇಲ್ಭಾಗದಲ್ಲಿ ತಮೋ ಆವರಣ ಇರ್ತದೆ. ಇದು ಸ್ವರೂಪ.
ಇದು ಲಿಂಗ. ಈ ಲಿಂಗ ಸ್ವಲ್ಪ ಇದು ನಾವು ತ್ರಿಕೋಣ ರೂಪದಲ್ಲಿ ಹಾಕಿದ್ದಾರೆ ವಿಜಯರಾಯರು. ಅದು ಹೀಗೆ ಗುಂಡಕ್ಕಿರ್ತದೆ, ಈಗ ಕೋಳಿ ಗುಡ್ಡಿನಂತಿರ್ತ ಅಂತ ಹೇಳಿವಲ್ಲ, ಆ ಕೋಳಿ ಗುಡ್ಡಿನಂತಿರ್ತಕ್ಕಂಥ ಆ ಲಿಂಗ ಶರೀರದಲ್ಲಿ ಈ ಸ್ವರೂಪಕ್ಕೆ ಅಂಟಿಕೊಂಡು ಸತ್ವಾಭರಣ ಇರ್ತದೆ. ಇದು ಸೂತಲು ಸತ್ವಾಭರಣ ಇರ್ತದೆ. ಈ ಸತ್ವಾಭರಣದ ಮೇಲ್ಭಾಗದಲ್ಲಿ ರಜೋ ಆಭರಣ ಇರ್ತದೆ, ಎರಡನೇ ಆಭರಣ. ಅದರ ಮೇಲ್ಭಾಗದಲ್ಲಿ ಇಲ್ಲಿ ತಮೋ ಆಭರಣ ಇರ್ತದೆ. ಈ ರೀತಿ ತ್ರಿಗುಣ. ಈ ಮೂರು ಗುಣಗಳಿಗೆ ಶ್ರೀದೇವಿ, ಭೂದೇವಿ, ದುರ್ಗಾದೇವಿಯರು ಅಭಿಮಾನಿಗಳು. ಅವುಗಳನ್ನು ನಿಯಮನ ಮಾಡ್ತಕ್ಕಂಥವ್ರು. ಶ್ರೀದೇವಿ ಸತ್ವಗುಣವನ್ನು ನಿಯಮನ ಮಾಡ್ತಾಳೆ, ಭೂದೇವಿ ರಜೋಗುಣವನ್ನು ನಿಯಮನ ಮಾಡ್ತಾಳೆ, ದುರ್ಗಾದೇವಿ ತಮೋ ಗುಣವನ್ನು ನಿಯಮನ ಮಾಡ್ತಾಳೆ. ಇದು ನಿರ್ಣಯ. ಆದರೆ ಇವರು ಇಲ್ಲಿ ತ್ರಿಗುಣ ಇಲ್ಲಿ ಪ್ರಸ್ತುತ ತ್ರಿಕೋಣ ಏನದಲ್ಲ, ಈ ತ್ರಿಕೋಣದಲ್ಲಿ ಆ ರೀತಿ ರೌಂಡ್ಗಳಿಲ್ಲ. ಮತ್ತು ಮೂರು ಕೋಣಗಳ ಕಾರಣ ಮೂರು ಕೋಣಗಳಲ್ಲಿ ಮೂರು ಲಕ್ಷ್ಮಿಯರ ರೂಪವನ್ನು ಬರಿಬೇಕು. ಒಂದು ರೀತಿಯಿಂದ ಲಿಂಗ ಶರೀರ ಪೂರ್ಣ ಲಕ್ಷ್ಮೀದೇವಿಯಿಂದ ವ್ಯಾಪಿಸಲ್ಪಟ್ಟಿರ್ತಕ್ಕಂಥದ್ದು. ಅದಕ್ಕೆ ಅಧಿಪತಿ ಅವಳೇ, ಮತ್ತಾರೂ ಅಲ್ಲ. ಇಂಥ ಲಕ್ಷ್ಮಿಯಿಂದ ಅಭಿಮನ್ಯಮಾನವಾಗಿ ನೇಮಿಸಲ್ಪಡ್ತಕ್ಕಂಥ ಲಿಂಗ ಶರೀರದಲ್ಲಿ ಲಕ್ಷ್ಮೀದೇವಿ ಒಂದೇ ರೂಪದಿಂದಿಲ್ಲ, ಶ್ರೀ ಭೂ ದುರ್ಗಾ ರೂಪಗಳಿಂದಿದ್ದಾಳೆ. ಯಾಕೆ ಅಂದರೆ ಸತ್ವ ರಜ ತಮೋ ಗುಣಗಳಿಗೆ ನಿಯಾಮಕಳಾದ ಕಾರಣ ಆ ಮೂರುಗಳನ್ನು ನಿಯಮನ ಮಾಡಲಿಕ್ಕಾಗಿ ಶ್ರೀದೇವಿ, ಭೂದೇವಿ, ದುರ್ಗಾದೇವಿ ರೂಪದಿಂದಿದ್ದಾಳೆ. ಈ ಮೂರು ಕೋಣಗಳಲ್ಲಿ ಬರಿಬೇಕು. ಇದಕ್ಕೆ ಏನು ತಗೋಬೇಕು ನಾವು ಅಂದರೆ, ಮೊದಲನೇ ಮಂಡಲ ಇದರ ಬಗ್ಗೆ ಹೇಳುವಾಗ ವಿಜಯಪ್ರಭುಗಳು ಹೇಳಿದರು, ಇದು ಮೀನಾಂಕನಯ್ಯನ ಪೀಠಸ್ಥಳ ಅಂತಂದರು. ಆ ಪೀಠಸ್ಥಳ ಅಂತಂದರೆ ನೀನು ಶ್ರೀದೇವಿ, ಭೂದೇವಿ, ದುರ್ಗಾದೇವಿಯರನ್ನು ಪೀಠ ಪೂಜೆಯಲ್ಲಿ ಶ್ರೀದೇವಿ, ಭೂದೇವಿ, ದುರ್ಗಾದೇವಿಯರನ್ನು ಯಾವ ರೀತಿ ಚಿಂತನೆ ಮಾಡ್ತೀಯೋ ಅದೇ ರೀತಿ ತ್ರಿಗುಣದಲ್ಲಿ ಚಿಂತನೆ ಮಾಡಿ. ಇದನ್ನು ಒಂದು ರೀತಿಯಿಂದ ಸ್ವರೂಪ ಅಂತ ಚಿಂತನೆ ಮಾಡು. ಈ ಸ್ವರೂಪವೇ ಒಂದು ರೀತಿಯಿಂದ ಭಗವಂತನಿಗೆ ಪೀಠ ನಿಂತುಕೊಂಡಿರ್ತಕ್ಕಂಥ ಸ್ಥಳ ಅಂತ ಚಿಂತನೆ ಮಾಡು. ಯಾವಾಗ ಇದು ಪೀಠ ಆಯಿತೋ, ಪೀಠಕ್ಕೆ ಯಾವ ದಿಕ್ಕಿನಲ್ಲಿ ಯಾವ ರೂಪಗಳಿರ್ತಾವೆ, ಪೀಠ ಪೂಜಾದಲ್ಲಿ ನಮಗೆ ಸ್ಪಷ್ಟವಾಗಿ ಹೇಳ್ತಾರೆ. ರಮಾತ್ಮಕವಾಗಿರತಕ್ಕಂಥ 6 ದಳಗಳಿಂದ ಕೂಡಿದ ಕಮಲ ಇರುತ್ತಾರೆ ಈ ಪೀಠದಲ್ಲಿ. ಅಂದರೆ ಅದೇ ಭಗವಂತನ ಪೀಠ. ಅದರ ಮೇಲೆ ನಿಂತ್ಕೊಂಡಿರ್ತಾನೆ ಭಗವಂತ, ಬಿಂಬರೂಪಿಯಾಗಿರ್ತಕ್ಕಂಥ ಪರಮಾತ್ಮ. ಅಥವಾ ನಾವು ಪೂಜೆ ಮಾಡ್ತಕ್ಕಂಥ ಭಗವಂತನ ವಿಗ್ರಹ ಎಲ್ಲಿ ಚಿಂತನೆ ಮಾಡಬೇಕು ಅಂದರೆ 6 ದಳದ ಕಮಲದ ಮೇಲೆ ನಿಂತಂತೆ ಚಿಂತನೆ ಮಾಡಬೇಕು. ಈ 6 ದಳಗಳಲ್ಲಿ ಯಾವ್ಯಾವ ದಳದಲ್ಲಿ ಯಾರ್ಯಾರು ಇರ್ತಾರೆ. 6 ದಳ ಅಂತಂದಾಗ ಒಂದು ದಳ ಪೂರ್ವ ದಿಕ್ಕಿಗಿರ್ತದೆ, ಮೇಲ್ಭಾಗದಲ್ಲಿರ್ತದೆ. ಇದನ್ನೇ ಅಂದ್ಕೊಳ್ರಿ, 6 ದಳ ಅಂದ್ಕೊಳ್ರಿ. ಇದು ಪೂರ್ವ ದಿಕ್ಕಿಗೆ ಅದೇ. ಈ ಕಡೆ ಇದು ಆಗ್ನೇಯಕ್ಕೆ ಒಂದು ದಳ ಇರ್ತದೆ. ಅದಾದ ಮೇಲೆ ಇದು ನೈಋತ್ಯ ದಿಕ್ಕಿಗೆ ಒಂದು ದಳ ಇರ್ತಾರೆ. ಆಮೇಲೆ ವಾಯವ್ಯಕ್ಕೆ ಒಂದು ದಳ ಇರ್ತದೆ. ಮತ್ತು ಪುನಃ ಇಲ್ಲಿ ಒಂದು ದಳ ಇರ್ತದೆ. ಇದು ಯಾವುದು ಅಂತ ಈಶಾನ್ಯ. ಇದಕ್ಕಿಂತ ಪಶ್ಚಿಮ ದಿಕ್ಕಿಗೆ ಒಂದು ದಳ ಇರ್ತದೆ. ಇದನ್ನೇ ಹೀಗೆ ಹಾಕ್ರಿ, ಹೀಗೆ ಮಾಡಿದಾಗ 6 ದಳದ ಕಮಲ ಆಗ್ತದೆ. ಈ 6 ದಳದ ಕಮಲಗಳು 6 ಮೂಲೆಗೆ ಇರುತ್ತವೆ. ಒಂದು ಪೂರ್ವಕ್ಕಿರ್ತಾರೆ, ಒಂದು ಆಗ್ನೇಯಕ್ಕಿರ್ತಾರೆ, ಒಂದು ನೈಋತ್ಯಕ್ಕಿರ್ತಾರೆ, ಮತ್ತೊಂದು ಪಶ್ಚಿಮಕ್ಕಿರ್ತಾರೆ, ಇನ್ನೊಂದು ವಾಯವ್ಯಕ್ಕಿರ್ತಾರೆ, ಇನ್ನೊಂದು ಈಶಾನ್ಯ. ಇದು ಪೂರ್ವ, ಇದು ಆಗ್ನೇಯ, ಇಲ್ಲೊಂದು ದಳ. ಚಿಂತನೆ ಮಾಡಿರಿ, ಊಹೆ ಮಾಡಿರಿ, ಅದನ್ನು ತೋರಿಸ್ತೀನಿ, ಆಮ್ಯಾಕೆ ನಿಮಗೆ ತೋರಿಸ್ತದೆ. ಈಶಾನ್ಯ ಆಗ್ನೇಯ, ಇದು ಬಂದು ನೈಋತ್ಯ, ಇಲ್ಲಿ ಕೆಳಗಡೆ ಒಂದಿರ್ತಾರೆ, ಅದೇ ಪಶ್ಚಿಮ ದಿಕ್ಕಿಗೆ ಇರತಕ್ಕಂಥದ್ದು. ಇದು ವಾಯವ್ಯ ದಿಕ್ಕಿಗೆ ಇರತಕ್ಕಂಥದ್ದು. ಇಲ್ಲಿ ಒಂದಿರ್ತಾರೆ, ಅದು ಯಾವುದು ಅಂದರೆ ಈಶಾನ್ಯ ದಿಕ್ಕಿಗೆ ಇರತಕ್ಕಂಥದ್ದು. ಪೀಠ ಪೂಜಾದಲ್ಲಿ ಎಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ. ಏನದಿರಿ, ಭಗವಂತನ ಪೀಠದಲ್ಲಿ ವಾಮಭಾಗದಲ್ಲಿ ಶ್ರೀದೇವಿ ಇರ್ತಾಳೆ, ಬಲಭಾಗದಲ್ಲಿ ಭೂದೇವಿ ಇರ್ತಾಳೆ, ಹಿಂಬದಿಯಲ್ಲಿ ಉಪವರ್ಹಣ ರೂಪಾಯೈ ತಮೋಭಿಮಾನಿನ್ಯೈ ದುರ್ಗಾಯೈ ನಮಃ. ಇದು ಸ್ಪಷ್ಟವಾದ ಮಾತು. ಪೀಠ ಪೂಜಾದಲ್ಲಿ ಯಾರು ಪೀಠ ಪೂಜಾ ಮಾಡ್ತಾ ಇರ್ತಾರೋ ಅವರೆಲ್ಲರೂ ಕೂಡ ಸ್ವಾಮಿಗಳಿಂದ ಹಿಡ್ಕೊಂಡು ಒಬ್ಬ ದೊಡ್ಡ ಆಚಾರ್ಯ ಯಾರಾದರೂ ಪ್ರತಿಮಾ ಪೂಜೆ ಮಾಡ್ತಾ ಇದ್ದರೆ ಪೀಠ ಪೂಜವನ್ನು ಚಿಂತನೆ ಮಾಡುವಾಗ ಹೇಳ್ತಾರೆ, ರಮಾರೂಪಾತ್ಮಕಾಯೈ ಶ್ವೇತದ್ವೀಪಾಯ ನಮಃ, ತನ್ಮಧ್ಯೆ ರತ್ನಮಂಟಪಾಯ ನಮಃ. ರತ್ನಮಂಟಪದ ಮಧ್ಯದಲ್ಲಿ ಷಟ್ಕೋಣ 6 ಕೋಣಗಳಿಂದ ಕೂಡಿರ್ತಕ್ಕಂಥ ಒಂದು ಕಮಲ ಅದೇ. ಆ ಕಮಲದಲ್ಲಿ ಪೂರ್ವ ದಿಕ್ಕಿನಲ್ಲಿ ದುರ್ಗಾದೇವಿ ಇರ್ತಾಳೆ. ಅಂದರೆ ಅವು ಹೇಗಿರ್ತಾಳೆ, ತಲೆದಿಂಬಾಗಿ ಸ್ವಾಮಿಗೆ
ಪೂರ್ವ ದಿಕ್ಕಿನಲ್ಲಿ ಹಿಂಬದಿಯಲ್ಲಿ ಲಕ್ಷ್ಮಿ ದುರ್ಗಾ ರೂಪಿ ಇರ್ತಾಳೆ. ಅವನ ನೈಋತ್ಯ ದಿಕ್ಕಿನಲ್ಲಿ ಬಂದು ಶ್ರೀದೇವಿ ಇರ್ತಾಳೆ. ವಾಯವ್ಯ ದಿಕ್ಕಿನಲ್ಲಿ ಯಾರು ಇರ್ತಾರೆ ಅಂದರೆ ಭೂದೇವಿ ಇರ್ತಾಳೆ ಅಂತ ಹೇಳಿಬಿಟ್ಟಿದ್ದಾರೆ. ಇನ್ನು ಇದಕ್ಕಿಂತಲೂ ಅದ್ಭುತವಾದ್ಯ ಅಂದರೆ ಇದರ ಮೇಲೆ ಇನ್ನೊಂದು ವಲಯ ಬರ್ತಾರೆ. ಆ ವಲಯದಲ್ಲಿ ಏನು ಮಾಡ್ತಾರೆ ಅಂದರೆ ಈಶಾನ್ಯದಲ್ಲಿ ಚಂದ್ರ ಸೂರ್ಯ, ಈ ಕಡೆ ಆಗ್ನೇಯದಲ್ಲಿ ಸೂರ್ಯ, ಇಲ್ಲಿ ಸೂರ್ಯ ಇಲ್ಲಿ ಚಂದ್ರ, ಇದು ಈಶಾನ್ಯ. ಈಶಾನ್ಯದಲ್ಲೇ ಚಂದ್ರ ಇರ್ತಾನೆ, ಈ ಕಡೆ ಆಗ್ನೇಯದಲ್ಲಿ ಚಂದ್ರ ಇರ್ತಾನೆ. ಎಷ್ಟು ಸುಂದರ! ಇಲ್ಲಿಲ್ಲ, ಇಲ್ಲಿ ಕಾಣಿಸ್ತದೆ ನೋಡಿ ನಿಮಗೆ. ಇದು ತ್ರಿಕೋಣ, ಇದರ ಮೇಲೆ ಇನ್ನೊಂದು ಮಂಡಲ ಅದಲ್ಲ. ಇಲ್ಲಿ ನೋಡಿರಿ, ಇಲ್ಲಿ ಇದು ಈಶಾನ್ಯ. ಈಶಾನ್ಯ ದಿಕ್ಕಿನಲ್ಲಿ ಸೂರ್ಯ ಇದ್ದಾನೆ, ಇಲ್ಲಿ ಚಂದ್ರ ಇದ್ದಾನೆ, ಇಲ್ಲಿ ಅಗ್ನಿ, ಪಶ್ಚಿಮದಲ್ಲಿ ಅಗ್ನಿ ಇದ್ದಾನೆ. ಇವುಗಳಿಗೆ ಏನು ಮಾಡಿದ್ದಾರೆ ವಿಜಯರಾಯರು ಅಂತಂದರೆ ಸ್ಪಷ್ಟವಾಗಿ ನಿರ್ಣಯ ಕೊಟ್ಟಿದ್ದಾರೆ. ಇಲ್ಲಿ ಹೇಗೆ ಶ್ರೀದೇವಿ, ಭೂದೇವಿ, ದುರ್ಗಾದೇವಿಯರು ಎಲ್ಲಿ ಇದ್ದಾರೆ ಅಂತ ಹೇಳಿಲ್ಲವೋ, 3 ಮಂದಿ ಇದ್ದಾರೆ ತ್ರಿಕೋಣದಲ್ಲಿ ಅಂತ ಹೇಳಿದರು. ಯಾವ ಮೂಲೆಯಲ್ಲಿ ಯಾವ ರೂಪ ಅದ ಅಂತ ಹೇಗೆ ಹೇಳಿಲ್ಲವೋ, ಹಾಗೆ ಈ ಸೂರ್ಯ ಚಂದ್ರ ಅಗ್ನಿಗಳನ್ನು ಹೇಳುವಾಗ ದಿಕ್ಕು ನಿರ್ದೇಶ ಮಾಡ್ತಾನೆ. ಚಂದ್ರ ಎಲ್ಲಿದ್ದಾನಯ್ಯ ಅಂದರೆ ಆಗ್ನೇಯ ದಿಕ್ಕಿನಲ್ಲಿದ್ದಾನೆ, ಸೂರ್ಯ ಎಲ್ಲಿದ್ದಾನೆ ಈಶಾನ್ಯ ದಿಕ್ಕಿನಲ್ಲಿದ್ದಾನೆ, ಅಗ್ನಿಯಲ್ಲಿದ್ದಾನೆ ಪಶ್ಚಿಮ ದಿಕ್ಕಿನಲ್ಲಿದ್ದಾನೆ ಅಂತ ಸ್ಪಷ್ಟ ಮಾಡಿಬಿಡ್ತಾರೆ. ಸೊ ಇಲ್ಲಿ ಸ್ಪಷ್ಟ ಇರೋದರಿಂದ ಇದು ಈ ಕ್ರಮ ಏನದಲ್ಲ, ಇಲ್ಲಿ ಆಗ್ನೇಯದಲ್ಲಿ ಚಂದ್ರ, ಇದು ಪಶ್ಚಿಮದಲ್ಲಿ ಅಗ್ನಿ, ಈಶಾನ್ಯದಲ್ಲಿ ಸೂರ್ಯ ಇರೋದು ಒಂದು ಏನು ಕ್ರಮ ಅದಲ್ಲ. ಈ ಕ್ರಮ ನೋಡಿದಾಗ ಪೀಠ ಪೂಜಾ ಸರಿ ಹೊಂದಾಣಿಕಾಗಿದೆ. ಮಧ್ಯಮಂಡಲವನ್ನು ಈ ಮಂಡಲದ ಬಗ್ಗೆ ಹೇಳುವಾಗ ಇದನ್ನು ಪೀಠ ಅಂತ ಚಿಂತನೆ ಮಾಡುವಂತಂದರು. ಪೀಠ ಅಂತಂದಾಗ ಆ ಪೀಠದಲ್ಲಿ ಆಗ್ನೇಯ ದಿಕ್ಕಿನಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ಸೂರ್ಯ ಇರ್ತಾನೆ, ಆಗ್ನೇಯ ದಿಕ್ಕಿನಲ್ಲಿ ಚಂದ್ರ ಇರ್ತಾನೆ, ಪಶ್ಚಿಮ ದಿಕ್ಕಿನಲ್ಲಿ ಅಗ್ನಿ ಇರ್ತಾನೆ ಎಂಬುದನ್ನು ಸ್ಪಷ್ಟವಾಗಿ ದಿಕ್ಕುಗಳನ್ನು ಸೂಚನೆ ಮಾಡ್ತಾ ಯಾರ್ಯಾರು ಎಲ್ಲಿರ್ತಾರೆ ಅಂತ ಸ್ಪಷ್ಟ ಮಾಡಿದರು. ಆಗ ಶ್ರೀದೇವಿ, ಭೂದೇವಿ, ದುರ್ಗಾದೇವಿ ಇರಿದ್ದಾರಲ್ಲ, ಇವರಿಗೆ ದಿಕ್ಕು ಹೇಳದೇ ಇದ್ದರೂ ಕೂಡ ಇದನ್ನು ಆಧಾರವಾಗಿಟ್ಟುಕೊಂಡು ಇದು ಪೀಠಸ್ಥಳ ಅಂತ ಎಂಬುದನ್ನು ಮನಸ್ಸಲ್ಲಿಟ್ಟುಕೊಂಡು ನೋಡಿದಾಗ ಕಂಪಲ್ಸರಿಯಾಗಿ ನೈಋತ್ಯ ದಿಕ್ಕಿನಲ್ಲಿರ್ತಕ್ಕಂಥ ಮೂಲೆಯಲ್ಲಿ ಲಕ್ಷ್ಮೀದೇವಿಯನ್ನು, ಶ್ರೀದೇವಿಯನ್ನು ಬರಿಬೇಕು. ಇದು ವಾಯವ್ಯ ದಿಕ್ಕಿನಲ್ಲಿರ್ತಕ್ಕಂಥ ದಳದಲ್ಲಿ ಮೂಲೆಯಲ್ಲಿ ಭೂದೇವಿಯನ್ನು ಬರಿಬೇಕು. ಪೂರ್ವ ದಿಕ್ಕಿನಲ್ಲಿರ್ತಕ್ಕಂಥ ಮೂಲೆಯಲ್ಲಿ ಅಥವಾ ಕೋಣದಲ್ಲಿ ದುರ್ಗಾದೇವಿಯನ್ನು ಬರಿಬೇಕು. ಇಲ್ಲಿ ಶ್ರೀಂಕಾರದಿಂದ, ಶ್ರೀಂ ಅಂತಕ್ಕಂಥ ಬೀಜಾಕ್ಷರದಿಂದ ವಾಚ್ಯಳಾಗಿರತಕ್ಕಂಥ ಇದೇ ಕಾಣಿಸ್ಬೋದು ಇಚ್ಛಾಶಕ್ತಿಗೆ ನಿಯಾಮಕಳಾಗಿರ್ತಕ್ಕಂಥ ಶ್ರೀದೇವಿ ಈಶಾನ್ಯ ನೈಋತ್ಯ ದಿಕ್ಕಿನಲ್ಲಿರ್ತಾಳೆ. ಕ್ಲೀಂ ಎಂಬ ಬೀಜಾಕ್ಷರದಿಂದ ವಾಚ್ಯಳಾಗಿರತಕ್ಕಂಥ ಕ್ರಿಯಾಶಕ್ತಿಗೆ ನಿಯಾಮಕಳಾಗಿರತಕ್ಕಂಥ ಭೂದೇವಿ ಎಲ್ಲಿದ್ದಾಳೆ? ವಾಯವ್ಯ ದಿಕ್ಕಿನಲ್ಲಿರ್ತಾಳೆ. ಇನ್ನು ಹ್ರೀಂಕಾರ ಎಂತಕ್ಕಂಥ ಬೀಜಾಕ್ಷರದಿಂದ ವಾಚ್ಯಳಾಗಿರತಕ್ಕಂಥ ಜ್ಞಾನಶಕ್ತಿಗೆ ಆಗಿರತಕ್ಕಂಥ ದುರ್ಗಾದೇವಿ ಪೂರ್ವ ದಿಕ್ಕಿನ ಮೂಲೆಯಲ್ಲಿರ್ತಾಳೆ. ಇದು ಯಾವುದರಿಂದ ನಿರ್ಣಯ ಆಯಿತು ನಮಗೆ ಅಂದರೆ, ಈ ಮಧ್ಯಭಾಗವನ್ನು ವಿಜಯಪ್ರಭುಗಳು ಪೀಠ ಸ್ಥಳವಿದೊಂದು ಅಂತ ಹೇಳಿದ್ದರಿಂದಲೂ, ಈ ಅದು ಪೀಠ ಪೂಜೆಗೆ ಅನುಗುಣವಾಗಿ ಚಂದ್ರ, ಸೂರ್ಯ, ಅಗ್ನಿಗಳು ಯಾವ್ಯಾವ ದಿಕ್ಕಿನಲ್ಲಿರಬೇಕು ಅದೇ ದಿಕ್ಕಿನಲ್ಲಿ ಅವರನ್ನು ಇಟ್ಟಿರುವುದರಿಂದಲೂ ನಮಗೆ ಶ್ರೀದೇವಿ, ಭೂದೇವಿ, ದುರ್ಗಾದೇವಿಯರನ್ನು ವಿಜಯಪ್ರಭುಗಳು ಯಾವ ಮೂಲೆಯಲ್ಲಿ ಬರಿಬೇಕು ಅಂತ ಹೇಳದೇ ಇದ್ದರೂ ಕೂಡ ನಾವು ನಿರ್ಣಯ ಮಾಡಬಹುದು. ಯಾವ ರೀತಿಯಲ್ಲಿ ಅಂದರೆ, ಪೀಠ ಪೂಜೆಯಲ್ಲಿ ಶ್ರೀದೇವಿ ಭಗವಂತನ ಎಡಭಾಗದಲ್ಲಿ ಅಂದರೆ ಈಶಾನ್ಯ ನೈಋತ್ಯ ದಿಕ್ಕಿನಲ್ಲಿ ಬರ್ತಾಳೆ. ಭೂದೇವಿ ಭಗವಂತನ ಬಲಭಾಗದಲ್ಲಿ ವಾಯವ್ಯ ದಿಕ್ಕಿನಲ್ಲಿ ಬರ್ತಾಳೆ. ದುರ್ಗಾದೇವಿ ಭಗವಂತನ ಹಿಂಬದಿಯಲ್ಲಿ ಅವನಿಗೆ ಒಂದು ತಲೆದಿಂಬಿನ ರೂಪದಲ್ಲಿ ಇರ್ತಾಳೆ, ಪೂರ್ವ ದಿಕ್ಕಿನಲ್ಲಿರ್ತಾಳೆ. ಆದ ಕಾರಣ ಆ ಪ್ರಕಾರ ಶ್ರೀ, ಭೂ, ದುರ್ಗಾ ರೂಪಗಳನ್ನು ನಿರ್ಣಯ ಮಾಡಿದೆ. ಇದರಲ್ಲಿ ಏನು ಸಂದೇಹ ಪಡಬೇಕಾಗಿಲ್ಲ ಅಂತ ನಾನು ದೊಡ್ಡ ದೊಡ್ಡ ಪಂಡಿತರಲ್ಲಿ, ವಿಜ್ಞಾನಿಗಳಲ್ಲಿ,
ಚಕ್ರಾಬ್ಜ ಮಂಡಲದಲ್ಲಿ ಪರಿಶೋಧನೆ ಮಾಡಿರ್ತಕ್ಕಂಥವರಲ್ಲಿ ವಿಜ್ಞಾಪನ ಮಾಡಿಕೋತಾ ಇದ್ದೀನಿ. ಕಾರಣ ನಾವು ಕನ್ಫ್ಯೂಸ್ ಆಗೋದು ಬೇಕಾಗಿಲ್ಲ. ಶ್ರೀದೇವಿ ಎಲ್ಲಿ ಬರಿಬೇಕು, ದುರ್ಗಾದೇವಿ ಎಲ್ಲಿ ಬರಿಬೇಕು ಎಂಬುದು ವಿಜಯಪ್ರಭುಗಳು ಹೇಳದೇ ಇದ್ದರೂ ಕೂಡ ನಾವು ಅದನ್ನು ತಲೆ ಕೆಡಿಸ್ಕೊಂಬೋದು ಬೇಕಾಗಿಲ್ಲ. ಅವರು ಒಂದು ರೀತಿಯಿಂದ ಸೂಚನೆ ಕೊಟ್ಟಿದ್ದಾರೆ. ಆ ಸೂಚನೆ ಯಾವುದು ಅಂದರೆ, ಮಧ್ಯಭಾಗದಲ್ಲಿ ಗೃಣಿನಾಮಕ ಪರಮಾತ್ಮ ಬಿಂಬರೂಪಿ ಪರಮಾತ್ಮ ಇದ್ದರೆ ಅವನ ಎಡಭಾಗದಲ್ಲಿ ಅಂದರೆ ನೈಋತ್ಯ ದಿಕ್ಕಿನಲ್ಲಿ ಶ್ರೀದೇವಿ ಇದ್ದಾಳೆ. ಇಲ್ಲಿ ಆ ಗೃಣಿನಾಮಕ ಪರಮಾತ್ಮನ ಬಿಂಬರೂಪಿ ಪರಮಾತ್ಮನ ವಾಯವ್ಯ ದಿಕ್ಕಿನಲ್ಲಿ ಬಲಭಾಗದಲ್ಲಿ ಭೂದೇವಿ ಇದ್ದಾಳೆ. ಈ ಗೃಣಿನಾಮಕ ಪರಮಾತ್ಮನ ಬಿಂಬರೂಪಿ ಪರಮಾತ್ಮನ ಹಿಂಬದಿಯಲ್ಲಿ ದುರ್ಗಾರೂಪಿಯಾಗಿರತಕ್ಕಂಥ ಮಹಾಲಕ್ಷ್ಮಿ ಇದ್ದಾಳೆ ಅಂತ ನಾವು ಸ್ಪಷ್ಟ ಮಾಡಬೇಕು, ಚಿಂತನೆ ಮಾಡಬೇಕು. ಇದರ ನಂತರದಲ್ಲಿ ಭಗವಂತನ 3 ರೂಪಗಳು ಉಂಟು ಅಂತಂತಾರೆ. ಆ 3 ರೂಪಗಳ ಹೆಸರು ಹೇಳಲಿಲ್ಲ, ಅವು ಯಾವುದನ್ನು ನಾಳೆ ಚಿಂತನೆ ಮಾಡೋಣ ಅಂತ ಹೇಳ್ತಾ, ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ.